ಬೆಂಗಳೂರಿನ ಪುಟ್ಟೇನಹಳ್ಳಿಯ ಮಹಾಲಕ್ಷ್ಮಿ ಮಂದಿರದ ಬಳಿ ಇದ್ದಕ್ಕಿದ್ದಂತೆ ಒಂದು ನಾಯಿ ಕಾಣಿಸಿಕೊಂಡಿರುವುದು. ಆ ನಾಯಿ ಗಂಟೆಗಟ್ಟಲೆ ಕಾಲ ಮಹಾಲಕ್ಷ್ಮಿ ಮಂದಿರವನ್ನ ಪ್ರದಕ್ಷಿಣೆ ಹಾಕುವುದು. ಹೀಗೆ ಮಂದಿರವನ್ನು ಸುತ್ತುತ್ತಿರುವ ನಾಯಿಯು ಬೆಳಗಿನ ಜಾವ ಸರಿಸುಮಾರು 4 ಗಂಟೆಗೆ ಪ್ರದಕ್ಷಿಣೆ ಹಾಕುವ ಕಾರ್ಯಕ್ರಮವನ್ನು ಆರಂಭಿಸುತ್ತೆ. ಬೆಳಗಿನ ಜಾವದಿಂದ ಆರಂಭಿಸಿ ಮಧ್ಯಾಹ್ನ 12 ಅಥವಾ 1 ಗಂಟೆಯವರೆಗೂ ಮಂದಿರಕ್ಕೆ ಪ್ರದಕ್ಷಿಣೆ ಹಾಕುತ್ತಲೇ ಇರುತ್ತೆ. ಕೆಲವೊಂದು ದಿನಗಳಲ್ಲಿ ದಿನಪೂರ್ತಿ ಪ್ರದಕ್ಷಿಣೆ ಹಾಕುತ್ತೆ. ಎಷ್ಟು ದಿನಗಳಿಂದ ಈ ನಾಯಿಯು ಮಂದಿರಕ್ಕೆ ಪ್ರದಕ್ಷಿಣೆ ಹಾಕುತ್ತಿದೆ ಎಂಬ ನಮ್ಮ ವರದಿಗಾರರ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ಸುಮಾರು 2 ತಿಂಗಳುಗಳಿಂದ ಎಂಬುದು. ಬೆಳಗಿನ ಜಾವದಿಂದ ಮಧ್ಯಾಹ್ನದವರೆಗೆ ಮಹಾಲಕ್ಷ್ಮಿ ಮಂದಿರವನ್ನ ಪ್ರದಕ್ಷಿಣೆ ಹಾಕುವ, ಕೆಲವೊಮ್ಮೆ ಇಡೀ ದಿನ ಪ್ರದಕ್ಷಿಣೆ ಹಾಕುವ ಈ ನಾಯಿಯು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕದೆ ಎಡಗಡೆಯಿಂದ ಪ್ರದಕ್ಷಿಣೆ ಹಾಕುತ್ತೆ. ಎಷ್ಟೇ ಜನರಿರಲಿ, ಎಷ್ಟೇ ಶಬ್ದವಿರಲಿ, ಈ ನಾಯಿಯು ತನ್ನ ಪಾಡಿಗೆ ತಾನು ಮಂದಿರವನ್ನ ಪ್ರದಕ್ಷಿಣೆ ಹಾಕುತ್ತೆ. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿರೋ ಈ ಮಹಾಲಕ್ಷ್ಮಿ ಮಂದಿರದ ಹಿಂದೆ ಸರ್ಕಾರಿ ಕ್ರೀಡಾ ಮೈದಾನವಿದೆ. ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿರಲಿ, ಬ್ಯಾಟ್ ವಿಕೆಟ್ ಹಿಡಿದು ಜನರು ನಿಂತಿರಲಿ, ನಾಯಿಯು ಸ್ವಲ್ಪವೂ ಸಹ ಹೆದರದೆ, ಯಾರಿಗೂ ತೊಂದರೆ ಮಾಡದೆ ತನ್ನಷ್ಟಕ್ಕೆ ತಾನು ಪ್ರದಕ್ಷಿಣೆ ಹಾಕುತ್ತಲೇ ಇರುತ್ತೆ. ಬೆಳಗಿನ ಜಾವದಿಂದ ಹಿಡಿದು ಮಧ್ಯಾಹ್ನದವರೆಗೆ ಸಾವಿರಾರು ಬಾರಿ ಮಂದಿರವನ್ನ ಸುತ್ತುವ ಈ ನಾಯಿಯು ಪಕ್ಕದಲ್ಲಿರೋ ಬೇಕರಿ ಬಳಿಗೆ ಬಂದು ವಿಶ್ರಾಂತಿ ಪಡೆಯುತ್ತೆ. ಕ್ಯಾಮರಾವನ್ನ ನೋಡಿದ್ರೆ ಪ್ರದಕ್ಷಿಣೆ ಹಾಕುವುದನ್ನ ನಿಲ್ಲಿಸಿಬಿಡುತ್ತೆಂಬ ಸ್ಥಳೀಕರ ಮಾತಿನಂತೆ ಕ್ಯಾಮರಾ ಕಂಡಾಗ ನಾಯಿಯು ಪ್ರದಕ್ಷಿಣೆ ಹಾಕುವುದನ್ನ ನಿಲ್ಲಿಸಿಬಿಡುತ್ತೆ, ಮಂದಿರದ ಬಳಿ ಕಾಣದಂತಾಗುತ್ತೆ. ಅಂತಹ ಕಾರಣಗಳಿಂದ ವರದಿಗಾರರಾದ ನಾಗೇಂದ್ರ ಬಾಬು ಹಾಗೂ ಕ್ಯಾಮರಾಮ್ಯಾನ್ ಪ್ರಸಾದ್ ರವರು ಕೆಲಕಾಲ ಕಾರಿನೊಳಗೆ ಕೂತು ನಾಯಿ ಪ್ರದಕ್ಷಿಣೆ ಹಾಕುವುದನ್ನು ಶೂಟ್ ಮಾಡಿದ್ರು. ಕೆಲವೊಮ್ಮೆ ದೂರ ನಿಂತು ಶೂಟ್ ಮಾಡಿದ್ರು. ಸುಮಾರು 2 ತಿಂಗಳುಗಳಿಂದ ಈ ನಾಯಿಯು ಹೀಗೇಕೆ ಸುತ್ತುತ್ತಿದೆ ಎಂಬ ಪ್ರಶ್ನೆಗಳಿಗೆ ಇಲ್ಲಿನ ಕೆಲ ಜನರಿಂದ ಬರುವಂತಹ ಉತ್ತರ ಇದೊಂದು ಚಮತ್ಕಾರವೆಂಬುದು, ಇದೊಂದು ವಿಸ್ಮಯವೆಂಬುದು. ಕೆಲವರ ಪ್ರಕಾರ ದೋಷ ನಿವಾರಣೆಗೆ, ಪಾಪ ನಿವಾರಣೆಗೆ ಸುತ್ತುತ್ತಿರಬಹುದೆಂಬುದು. ನಾವು 1.5 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಸರ್.
ಇಲ್ಲಿ ದೇವಸ್ಥಾನ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾವು 4 ಗಂಟೆಗೆ 5 ಗಂಟೆಗೆ 5:15 ಬರ್ತೀವಿ ಸರ್. ಅಷ್ಟೊತ್ತಿಗೆ ಎಲ್ಲ ಸುತ್ತಾಗ್ತಾ ಇರುತ್ತೆ ಸರ್. ಏನು ಹಿಂಗೆ ಸುತ್ತಾಗ್ತಾ ಇರ್ತೈತೆ ಅಂದರೆ ಏನೋ ಮುಂದಿನ ಜನ್ಮದಾಗ ಏನು ಮಾಡಿತ್ತು ಅದು ಏನು ಅಂತ ಅಂದ್ಕೊಂಡು ನಾವು ನೋಡ್ಕೊಂಡು ನಾವು ಸುಮ್ಮನೆ ಇರ್ತೀವಿ. ನಾವೇನು ತೊಂದರೆ ಕೊಡೋಕೆ ಹೋಗ್ತಿರ್ಲಿಲ್ಲ. ಅವತ್ತಿನಿಂದನೂ ಸುತ್ತನೇ ಇದೆ ಸರ್. ಇಲ್ಲಿ ಪ್ರತಿ ದಿವಸನೂ ಕಂಟಿನ್ಯೂ ಆಗಿ ಬೆಳಗ್ಗೆ 4 ಗಂಟೆಯಲ್ಲಿ ಪ್ರಾರಂಭ ಮಾಡಿದ್ರೆ ಮಧ್ಯಾಹ್ನವರೆಗೂ ಪ್ರಾರಂಭ ಸುತ್ತನೇ ಇರುತ್ತೆ. ಅದು ನೋಡ್ತಾ ಇದ್ದೀರಾ ನೀವು? ಎಷ್ಟು ಕ್ರಿಕೆಟ್ ಆಡ್ತೀರಾ? ನಾವು ಒಂದು 2-3 ಮಂತ್ ಆಯ್ತು ಸರ್ ನೋಡ್ತಾ ಇದೀವಿ. ಅದು ನಾವು ಕ್ರಿಕೆಟ್ ಆಡ್ತಾ ಇದ್ರು ಕೆಲಸ ಇಲ್ಲ, ಅದು ಹೋಗ್ಬೇಕಾದ್ರೆ ಸ್ವಲ್ಪ ಮುಂದ್ಗಡೆನೇ ಪಾಸ್ ಆಗುತ್ತೆ ಆಕ್ಚುಲಿ. ಆ ಥರ ಅಂದ್ರೆ ನಾವು ಆಡ್ತಿದ್ರು ಅದು ನಿಲ್ಸಲ್ಲ, ಯಾವತ್ತು ಸೀದಾ ಹೋಗಿ ಮುಂದ್ಗಡೆ ಸುತ್ತಾ ಇರ್ತದೆ ಆಕ್ಚುಲಿ. ನಮ್ಗೇನು ತೊಂದರೆ ಮಾಡಲ್ಲ ಅದು. ನಾವು ಓಡಿಸಿದ್ರು ಓಡಲ್ಲ, ಅದು ಅದರಷ್ಟಿಗೆ ಸುತ್ತಿರ್ತಾನೆ ಇರುತ್ತೆ ಅದು. ಸುಮಾರು 2 ತಿಂಗಳುಗಳಿಂದ ಈ ನಾಯಿಯು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಪ್ರದಕ್ಷಿಣೆಗಳನ್ನು ಹಾಕಿರಬಹುದು. ಬಿಸಿಲಿರಲಿ ಮಳೆ ಬರಲಿ ಆಯಾಸವಿಲ್ಲದೆ ತಪಸ್ಸಿನ ರೀತಿಯಲ್ಲಿ ಹೀಗೆ ಈ ನಾಯಿಯು ಮಂದಿರಕ್ಕೆ ಪ್ರದಕ್ಷಿಣೆ ಹಾಕುತ್ತಿರುವುದರ ಹಿಂದೆ ಏನಾದರೂ ರಹಸ್ಯವಿದೆಯಾ? ಏನಾದರೂ ಸೂಚನೆ ನೀಡಲು ಈ ಶ್ವಾನವು ಹೀಗೆ ಸುತ್ತುತ್ತಿದೆಯಾ ಎಂಬ ನಾನಾ ಪ್ರಶ್ನೆಗಳನ್ನ ಹಿಡಿದು ಹೀಗೂ ಉಂಟೆ ತಂಡ ಪುಟ್ಟೇನಹಳ್ಳಿಯಲ್ಲಿರೋ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಯಿತು. ಅದ್ರ ಹಿಂದೆ ಏನಾದರೂ ಒಂದು ರಹಸ್ಯ ಇದೆಯಾ? ನಾವು ಮಂದಿರದ ಬಳಿಗೆ ಹೋದಾಗ ಎದುರಾದ ಚಕಿತವಾದ್ರೂ ಏನು, ಬಯಲಾದ ರಹಸ್ಯವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः. ನಾವು ಇಲ್ಲಿಗೆ ಬರುವುದಕ್ಕೂ ಮುಂಚೆ ನಾಗೇಂದ್ರ ಬಾಬುರವರು ಮಾಡಿದಂತಹ ವರದಿಯನ್ನ ಆಧರಿಸಿ ನಾವು ಅವರಿಂದ ಒಂದು ಫೋನ್ ನಂಬರ್ ಪಡೆದು ಮಂದಿರದ ಶಾಶ್ವತ ಸೇವಾಕರ್ತರಾದ ಅರುಣ್ ಬಾಬುರವರಿಗೆ ಫೋನ್ ಮಾಡಿದೆವು. ಅವರು ನಮ್ಮ ಕಚೇರಿಗೆ ಬಂದರು. ಆ ಶ್ವಾನದ ಬಗ್ಗೆ ಅರುಣ್ ರವರನ್ನ ಕೇಳಿದಾಗ ಅರುಣ್ ರವರಿಂದ ಬಂದಂತಹ ಉತ್ತರ, ಆ ನಾಯಿಯು ಮುಂಚೆ ಅಲ್ಲಿ ಇರಲಿಲ್ಲ. ಏಕಾಏಕಿ ಆ ನಾಯಿಯು ಬಂದು ಮಂದಿರಕ್ಕೆ ಎಡಗಡೆಯಿಂದ ಪ್ರದಕ್ಷಿಣೆ ಹಾಕುತ್ತಿದೆ. ಸುಮಾರು 2 ತಿಂಗಳುಗಳಿಂದ ಆ ನಾಯಿಯು ಅಲ್ಲಿ ಪ್ರದಕ್ಷಿಣೆ ಹಾಕುತ್ತಿದೆ ಎಂಬುದು. ಎಷ್ಟು ತಿಂಗಳಿಂದ ಸುತ್ತಂಗ ಆಗ್ತಾ ಇದೆ? 2 ತಿಂಗಳು, 2-2.5 ತಿಂಗಳಿಂದ ಸರ್ ಸುತ್ತಾನೆ. ಬೆಳಗಿನ ಜಾವನೇ ಸರ್. ಅದು ನಮಗೆ ಆಶ್ಚರ್ಯ, ಹಿಂಗೆ ಲೆಫ್ಟ್ ಸುತ್ತೋದು ನಮ್ಗೆ ಹೇಳಿದ್ರು. ಈ ನಾಯಿ ಅಲ್ವಾ, ಅದು ರೈಟ್ಗೆ ವಿರುದ್ಧವಾಗಿ ಹಿಂಗೆ ಸುತ್ತಾ ಇದೆ. ಆಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬೆಳಗ್ಗೆ 4 ಗಂಟೆಗೂ ಸುತ್ತಾ ಇರೋದೆ, ಆಮೇಲೆ ಸಂಜೆ 5 ಗಂಟೆಗೂ ಸುತ್ತಾ ಇರೋದೆ, ಸಂಜೆ ಮಳೆ ಬರ್ತಾ ಇದ್ರೂ ಮೊನ್ನೆ ಸುತ್ತಾ ಇದೆ. ಯಾರಿಗೂ ಕಚ್ಚದೆ ಯಾರಿಗೂ ಬಗಳದೆ ತನ್ನ ಪಾಡಿಗೆ ತಾನು ಮಂದಿರಕ್ಕೆ ಪ್ರತಿದಿನ ಸಾವಿರಾರು ಪ್ರದಕ್ಷಿಣೆಗಳನ್ನ ಹಾಕೋ ನಾಯಿಯಲ್ಲಿ ಮತ್ತೊಂದು ವಿಶೇಷತೆ ಇದೆ. ಆ ವಿಶೇಷತೆಯೇ ಯಾರು ಏನೇ ಹಾಕಿದರೂ ಅದು ತಿನ್ನದೇ ಇರುವುದು. ಶೂಟಿಂಗ್ ಮಾಡಲು ಮುಂದಾದಾಗ ಪ್ರದಕ್ಷಿಣೆಯನ್ನ ನಿಲ್ಲಿಸಿಬಿಡುವುದು, ಅಲ್ಲಿಂದ ಹೋಗಿಬಿಡುವುದು. ಸ್ಟುಡಿಯೋನಿಗೆ ಕ್ಯಾಮ್ರಾ ಎತ್ಕೊಂಡು ಬಾ ಇಲ್ಲಿ ಅಂದರೆ ಆಮೇಲೆ ಓಡೋಗ್ಬಿಡ್ತು ನಾಯಿ. ಹಾಲು ಕೊಟ್ಟರು ಕುಡಿಯಲ್ಲ. ಬ್ರೆಡ್ ತಗೊಂಡೋಗಿ ಹಾಕಿದ್ವಿ, ಅದೂ ತಿಂದಿಲ್ಲ, ಏನೂ ಮುಟ್ಟಿಲ್ಲ. ವರದಿಗಾರ ನಾಗೇಂದ್ರ ಬಾಬುರವರು ಮಾಡಿದಂತಹ ವರದಿಯನ್ನ ಆಧರಿಸಿ, ಅರುಣ್ ಕುಮಾರ್ ರವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಬೆಂಗಳೂರಿನ ಜೆಪಿ ನಗರದ 7ನೇ ಫೇಸ್ನಲ್ಲಿರುವ ಪುಟ್ಟೇನಹಳ್ಳಿಯಲ್ಲಿರುವ ಸಾರಕ್ಕಿ ಕೆರೆಯ ಬಳಿಯಲ್ಲಿರುವ ಮಹಾಲಕ್ಷ್ಮಿ ಮಂದಿರಕ್ಕೆ ಭೇಟಿ ನೀಡಿದೆವು. ಅದು ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತೆ. ಅದು ಯಾಕೆ ಸುತ್ತುತ್ತೆ? ಈ ನಾಯಿ ಇಲ್ಲಿ ಯಾಕೆ ಬಂತು? ಅದ್ರ ಹಿಂದೆ ಏನಾದರೂ ಒಂದು ರಹಸ್ಯ ಇದೆಯಾ?
ನಾಯಿಯ ವೇಗಕ್ಕೆ ಸರಿಸಮವಾಗಿ ನಾವು ಸುತ್ತಲು ಸಾಧ್ಯವಾಗಲಿಲ್ಲ. 10 ಸುತ್ತುಗಳನ್ನು ಸುತ್ತಬಹುದಷ್ಟೇ. ಅಷ್ಟು ವೇಗವಾಗಿ ಪ್ರತಿದಿನ ಸಾವಿರಾರು ಪ್ರದಕ್ಷಿಣೆಗಳನ್ನು ಹಾಕುವ, ಇಲ್ಲಿಗಾಗಲೇ ಲಕ್ಷಾಂತರ ಪ್ರದಕ್ಷಿಣೆಗಳನ್ನು ಹಾಕಿರುವ ನಾಯಿಯು ನಮ್ಮ ಕಣ್ಣ ಮುಂದೆಯೇ ಹಲವಾರು ಗಂಟೆಗಳ ಕಾಲ ಸುತ್ತಲೇ ಇತ್ತು. ಆಯಾಸ ಪಡದೆ ಸುಮಾರು 2 ತಿಂಗಳುಗಳಿಂದ ಹೀಗೆ ಸುತ್ತುತ್ತಿರುವ ನಾಯಿಯ ಬಗ್ಗೆ ಇಲ್ಲಿನ ಸ್ಥಳೀಕರನ್ನ ವಿಚಾರಿಸಿದಾಗ ಜಾಸ್ತಿ ಇದೆ. ಒಂದು 2 ತಿಂಗಳಿಂದ ರೌಂಡ್ ಹೊಡಿತಾನೆ ಇದೆ. ಹೀಗೆ ಮಹಾಲಕ್ಷ್ಮಿ ಮಂದಿರವನ್ನ ಸುತ್ತಲು ಆರಂಭಿಸಿದ ನಾಯಿಯನ್ನು ಆರಂಭದಲ್ಲಿ ಕೆಲವರು ರಕ್ತ ಕಾರುವಂತೆ ಹೊಡೆದರು. ಹಾಗೆ ಹೊಡೆದರೂ ಸಹ ಕುಂಟುತ್ತಲೇ ನಾಯಿಯು ಮಂದಿರವನ್ನ ಪ್ರದಕ್ಷಿಣೆ ಹಾಕಿತೆಂಬ ಮಾತು ಮಹಾಲಕ್ಷ್ಮಿ ಮಂದಿರದ ಪ್ರಧಾನ ಅರ್ಚಕರಾದ ರಾಜ್ಕುಮಾರ್ ಶಾಸ್ತ್ರಿಯವರದ್ದು. ಸ್ಟಾರ್ಟಿಂಗಲ್ಲಿ ಕಲ್ಲಲ್ಲಿ ಹೊಡೆದು ಕೋಲಲ್ಲೆಲ್ಲ ಹೊಡೆದಿದ್ದಾರೆ. ಕುಂಡಿತನೇ ಬಂದು ಪ್ರದಕ್ಷಿಣೆ ಮಾಡಿದ್ದೆ. ಅದು ಅಷ್ಟು ನೋವಲ್ಲೂ ಕೈ ಗಾಯ ಎಲ್ಲ ಆಗಿತ್ತು. ಅಷ್ಟಾದ್ರೂ ಪ್ರದಕ್ಷಿಣೆ ಮಾಡ್ತಾ ಇತ್ತು ಸರ್. ಅದು ಸರ್ ಸಂಜೆ ಹೊತ್ತು ಈಗ ಒಂದೊಂದು ಟೈಮಲ್ಲಿ ಇಲ್ಲಿ ಎದುರುಗಡೆ ಇರೋ ಮನೆಗಳೆಲ್ಲ ನೋಡಿದ್ದಾರೆ. 2 ಗಂಟೆ ರಾತ್ರಿ ಈಚೆ ಬಂದಾಗೂ ಅದನ್ನು ನೋಡಿದ್ದಾರೆ. ಅದನ್ನು ಕೆಲವರು 2 ಗಂಟೆ ರಾತ್ರಿ ಸುತ್ತರೋದನ್ನು ನೋಡಿದ್ದಾರೆ ಅದನ್ನು ಕೆಲವರು. ಈ ಶ್ವಾನವು ಆಯಾಸವಿಲ್ಲದೆ ಪ್ರತಿದಿನ ಸಾವಿರಾರು ಪ್ರದಕ್ಷಿಣೆಗಳನ್ನು ಹಾಕುವುದರ ಹಿಂದೆ ಏನಾದರೂ ರಹಸ್ಯವಿದೆಯಾ, ಏನಾದರೂ ಮಹತ್ತರವಾದ ಉದ್ದೇಶವಿದೆಯಾ ಎಂಬ ನಾನಾ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಮೂಡಿದ ಕೂಡಲೇ ನಮಗೆ ಈ ಹಿಂದೆ ಮಾಡಿದಂಥ ಕೆಲವಾರು ಹೀಗೂ ಉಂಟೆ ಕಾರ್ಯಕ್ರಮಗಳು ನೆನಪಿಗೆ ಬಂದವು. ಅದರಲ್ಲಿ ಮೊದಲನೆಯದು ಬೆಂಗಳೂರಿನ ಹೊಸಕೋಟೆಯ ಬಳಿ ಕೋಲಾರ ರಸ್ತೆಯಲ್ಲಿರುವ ಮಾರುತಿ ಮಂದಿರದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಂತಹ ಒಂದು ಕೋತಿ. ಕೋಲಾರ ರಸ್ತೆಯಲ್ಲಿನ ಒಂದು ಹನುಮನ ಮಂದಿರದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಅಚ್ಚರಿಗಳನ್ನು ಎದುರಾಗಿಸಲು ಆರಂಭಿಸಿದ, ಮನುಷ್ಯನ ರೀತಿಯಲ್ಲಿ ವರ್ತಿಸಲು ಆರಂಭಿಸಿದ ಈ ಕೋತಿಯ ರಹಸ್ಯಕಾರಿ ಸಂಗತಿಗಳನ್ನು ಬೆನ್ನಟ್ಟಿ ಹೋದಾಗ ನಮಗೊಂದು ವಿಸ್ಮಯಕಾರಿ ಮಾಹಿತಿ ಸಿಕ್ಕಿತು. ಆ ಮಾಹಿತಿಯೇ ಈ ಸ್ವಾಮಿಯನ್ನ ಅಪಾರವಾಗಿ ನಂಬಿಕೊಂಡು ಸೇವೆಯನ್ನ ಮಾಡುತ್ತಿದ್ದ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಂಜಿನಪ್ಪನವರು ಆಕ್ಸಿಡೆಂಟ್ ಆದ ನಂತರ ಕೋತಿಯ ರೂಪದಲ್ಲಿ ಬಂದು ಇಲ್ಲಿ ಸೇವೆಗೆ ನಿಂತರೆಂಬುದು. ಆದರೆ ಆಂಜನಪ್ಪನೇ ಕೋತಿಯಾಗಿ ಬಂದಿರೋದು ಆಯಪ್ಪನೇ. ಪ್ರತಿದಿನ ಕಾಗೆಯೊಂದು ಮನೆಗೆ ಬಂದು ಕಿಟಕಿ ಬಾಗಿಲುಗಳನ್ನು ತಟ್ಟುವ ವಿಚಿತ್ರದಿಂದ ನಾಗರಾಜರವರ ಮಡದಿ ಸರಸ್ವತಿಯವರು ಭಯಭೀತಗೊಂಡರು. ಅನಂತರ ನಾನಾ ರೀತಿಯ ಪ್ರಶ್ನಾವಳಿಗಳಿಂದ ಒಂದು ವಿಸ್ಮಯಕಾರಿ ಸಂಗತಿ ತಿಳಿಯಿತು. ಹಾಗೆ ತಿಳಿದ ಸಂಗತಿಯೇ ಒಂದು ಸಂದೇಶವನ್ನ ನೀಡಲು ಸಾವನ್ನಪ್ಪಿದ ಸರಸ್ವತಿಯವರ ಸಹೋದರನೇ ಕಾಗೆಯ ರೂಪದಲ್ಲಿ ಬರುತ್ತಿದ್ದಾನೆಂಬುದು. ಕೆಲವೊಂದು ಪೂಜೆಗಳ ನಂತರ ಅಂತಹ ವಿಚಿತ್ರತೆ ನಿಂತು ಬಿಟ್ಟಿತ್ತು. ಬಹು ಅಪರೂಪವಾಗಿ ನಡೆಯುವಂತಹ ಇಂತಹ ಸಂಗತಿಗಳಂತೆ ಇದೀಗ ಮಂದಿರವನ್ನ ಸುತ್ತುತ್ತಿರುವ ಶ್ವಾನದ ಸಂಗತಿಯಾದರೂ ಏನು? ಒಂದು ಮಹತ್ತರವಾದ ಉದ್ದೇಶವನ್ನ ಇರಿಸಿಕೊಂಡು ಶ್ವಾನದ ದೇಹವನ್ನ ಸೇರಿಕೊಂಡು ಮಹಾಲಕ್ಷ್ಮಿ ಮಂದಿರವನ್ನ ಸುತ್ತುತ್ತಿರೋದಾದ್ರೂ ಯಾರು? ಯಾರ ಸಾವಿನ ನಂತರ ಇಂತಹ ಚಕಿತ ಇಲ್ಲಿ ಆರಂಭವಾಗಿದೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಕೃಷ್ಣಮೂರ್ತಿ. ಅಂತಹ ರಹಸ್ಯವನ್ನ ತಿಳಿದ ನಾವು ಶ್ವಾನದ ಜೊತೆಯಲ್ಲಿ ಮಾತನಾಡಲು ಆರಂಭಿಸಿದ ನಂತರ ಎದುರಾದಂತಹ ಚಕಿತವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ.
ನಾವು ಇಲ್ಲಿಗೆ ಬರುವುದಕ್ಕೂ ಮುಂಚೆ ನಮ್ಮನ್ನ ಕೆಲವು ಪ್ರಶ್ನೆಗಳು ಕಾಡಲು ಆರಂಭಿಸಿದವು. ಆ ಪ್ರಶ್ನೆಗಳೇ, ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಅಥವಾ ಇಲ್ಲಿ ಸಂಪೂರ್ಣವಾಗಿ ನಂಬಿ ಸೇವೆಗೆ ನಿಂತಿದ್ದ ಯಾರಾದರೂ ಇತ್ತೀಚೆಗೆ ಸಾವನ್ನಪ್ಪಿದ್ದಾರಾ ಎಂಬುದು. ಅಂತಹ ಪ್ರಶ್ನೆಗಳನ್ನ ನಮ್ಮ ಕಚೇರಿಗೆ ಬಂದಂತಹ ಅರುಣ್ ಬಾಬುರವರ ಮುಂದೆ ಇಟ್ಟಾಗ ಬಾಬುರವರಿಗೆ ಚಕಿತವೆನಿಸಿತು. ನಿಮ್ಮ ಅನುಮಾನ ನಿಜವೆಂದ ಅವರು ಒಂದು ಕುತೂಹಲಕಾರಿ ಸಂಗತಿಯನ್ನ ತಿಳಿಸಿದ್ರು. ಆ ಸಂಗತಿಯೇ ಆತನ ಆತ್ಮವೇ ಈ ಪ್ರಾಣಿಯಲ್ಲಿ ಸೇರಿಕೊಂಡು ಬಂದಿರಬಹುದೆಂಬುದು. ಅದು ಆತನ ಆತ್ಮವೇನಾ? ಹಾಗಾದ್ರೆ ಆತನಾದ್ರೂ ಯಾರು ಎಂಬ ನಮ್ಮ ಪ್ರಶ್ನೆಗಳಿಗೆ ಬಾಬುರವರಿಂದ ಬಂದಂತಹ ಉತ್ತರ, ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಕನಸನ್ನು ಹೊತ್ತಿದ್ದ ಮಹಾಲಕ್ಷ್ಮಿ ತಾಯೆಂದರೆ ಬಹಳ ನಿಷ್ಠೆಯಿಂದ ನಡೆದುಕೊಳ್ಳುತ್ತಿದ್ದ ಸಹೋದರ ಕೃಷ್ಣಮೂರ್ತಿ. ಇರ್ಬೋದು ಸರ್, ನನಗೆ ಗೊತ್ತಿದ್ದಂಗೆ. ಯಾಕಂದರೆ ಒಂದೇ ಒಂದು ಆಸೆ ಇತ್ತು ಅವನಿಗೆ, ಒಂದು ರಾಜಗೋಪುರ ಕಟ್ಟಬೇಕಾದ ದೇವಸ್ಥಾನಕ್ಕೆ. ಕಸಿನ್ ಬ್ರದರ್ ಇದ್ದ ಜೆ ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು. ಈ ದೇವಸ್ಥಾನಕ್ಕೆ ಒಂದು ಸುಣ್ಣ ಬಣ್ಣ ಹೊಡಿಬೇಕಂದ್ರೂ ಅವನೇ ನಿಂತ್ಕೊಂಡು ಮುತುವರ್ಜಿ ವಹಿಸಿ, ಒಂದು ಬಲ್ಬ್ ಚೇಂಜ್ ಮಾಡಬೇಕಂದ್ರೂ ಅವನೇ ನಿಂತ್ಕೊಂಡು ಚೇಂಜ್ ಮಾಡಿಸ್ತಾ ಇದ್ದ. ಆ ದೇವಸ್ಥಾನದ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದ. ಇದನ್ನು ಕಟ್ಟಬೇಕು, ಒಂದು ರಾಜಗೋಪುರ ಕಟ್ಟಬೇಕು, ಆಮೇಲೆ ಅಲ್ಲಿ ಅಂದನ ಡೈಲಿ ಮಾಡಬೇಕು, ತುಂಬಾ ಆಸೆ ಇಟ್ಕೊಂಡಿದ್ದ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಾ ಮಡದಿ ಹಾಗೂ ಒಂದು ಹೆಣ್ಣು ಮಗುವಿನೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದ ಕೃಷ್ಣಮೂರ್ತಿಯವರು ಆರೋಗ್ಯದ ಸಮಸ್ಯೆಯಿಂದಾಗಿ ಕಳೆದ ರಾಮನವಮಿಯಂದು ತೀರಿಕೊಂಡು ಬಿಟ್ಟರು. ಕೃಷ್ಣಮೂರ್ತಿಯವರು ತೀರಿಕೊಂಡ 5-10 ದಿನಗಳಲ್ಲೇ ಮಂದಿರದ ಬಳಿ ಒಂದು ಚಕಿತ ಕಾಣಿಸಿಕೊಂಡಿದ್ದು. ಹಾಗೆ ಕಾಣಿಸಿಕೊಂಡ ಚಕಿತವೇ ಈ ಶ್ವಾನವು ಪ್ರತ್ಯಕ್ಷವಾಗಿದ್ದು, ಹಗಲೆನ್ನದೆ ഇരുಳೆನ್ನದೆ ಮಳೆ ಎನ್ನದೆ ಚಳಿ ಎನ್ನದೆ ಮಂದಿರಕ್ಕೆ ಎಡಗಡೆಯಿಂದ ಪ್ರದಕ್ಷಿಣೆ ಹಾಕುತ್ತಿರುವುದು. ಅವನು ಸತ್ತಿ ಒಂದು 5 ದಿವಸ ಅಥವಾ 10 ದಿವಸ ಆಗಿರ್ಬೋದು. ಒಂದು ನಾಯಿ ನಮ್ಮ ದೇವಸ್ಥಾನ ಸುತ್ತಾ ಇದೆ ಅಂತ ಹುಡುಗರೆಲ್ಲ ಹೇಳಿದ್ರು. ಕೃಷ್ಣಮೂರ್ತಿಯವರು ಸಾವನ್ನಪ್ಪಿದ ನಂತರ ಮಂದಿರದ ಬಳಿ ಶ್ವಾನವು ಕಾಣಿಸಿಕೊಂಡು ಪ್ರದಕ್ಷಿಣೆ ಹಾಕುವುದರ ಮೂಲಕ ಜನಸಮುದಾಯದ ಚಿತ್ತವನ್ನ ತನ್ನತ್ತ ಸೆಳೆಯುತ್ತಿರುವುದರ ಜೊತೆಗೆ ಅರುಣ್ ಕುಮಾರ್ ಅವರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕೃಷ್ಣಮೂರ್ತಿಯವರು ಕನಸಲ್ಲಿ ಕಾಣಿಸಿಕೊಂಡಿದ್ದು. ಆತನ ಜೊತೆಯಲ್ಲಿ ಮಂದಿರವೂ ಸಹ ಕಾಣಿಸಿಕೊಂಡಿದ್ದು. ನನಗೆ 2-3 ಸರಿ ಕನಸಲ್ಲಿ ಬಂದ್ಬಿಟ್ಟು ಆಲ್ರೆಡಿ. ನನಗೆ ಒಂಥರ ನಿಂತಿದ್ದಾನೆ, ನಾನು ಯಾವುದೋ ದೇವಸ್ಥಾನದ್ದೇ ನನಗೂ ಒಂಥರ. ಸಹೋದರ ಅರುಣ್ ಬಾಬುರವರಿಂದ ಬಹಳಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ ನಾವು ಮಂದಿರದ ಬಳಿಗೆ ಹೋಗಿ, ನಾವು ನಿಮ್ಮ ಸಹಾಯಕ್ಕೆ ಬಂದಿದ್ದೇವೆಂದು ಶ್ವಾನದ ಮುಂದೆ ಹೇಳಿದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಶ್ವಾನವು ನಮ್ಮ ಮುಂದೆ ಧೈರ್ಯದಿಂದ ನಿಂತದ್ದು, ನಾವು ಕೊಟ್ಟಂತಹ ಬಿಸ್ಕೆಟ್ ಅನ್ನು ತಿಂದದ್ದು, ಕ್ಯಾಮರಾ ಇಟ್ಟು ಶೂಟ್ ಮಾಡಿದರೂ ಸಹ ಹಿಂದೆ ಸರಿಯದೇ ಇದ್ದದ್ದು. ಏನೋ ತಿಳಿಸುವ ಉದ್ದೇಶಕ್ಕಾಗಿ ಅಥವಾ ಮಂದಿರಕ್ಕೆ ಸಂಬಂಧಿಸಿದ ತಮ್ಮ ಪರಮ ಇಚ್ಛೆಯು ಈಡೇರಬೇಕೆಂಬ ನಿಟ್ಟಿನಲ್ಲಿ ಪ್ರತಿದಿನ ಸಾವಿರಾರು ಪ್ರದಕ್ಷಿಣೆಗಳನ್ನು ಹಾಕುತ್ತಿರುವ ಶ್ವಾನವನ್ನ ಪ್ರತಿದಿನ ಕುತೂಹಲದೊಂದಿಗೆ ನೋಡಲು ಆರಂಭಿಸಿದ ಮಂದಿರದ ಪ್ರಧಾನ ಅರ್ಚಕರಾದ ರಾಜ್ಕುಮಾರ್ ಶಾಸ್ತ್ರಿಯವರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕೃಷ್ಣಮೂರ್ತಿಯವರು ಬದುಕಿದ್ದಾಗ ಯಾವ ರೀತಿ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕುತ್ತಿದ್ದರೋ ಅದೇ ರೀತಿ ಈ ಶ್ವಾನವು ಸಹ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಹಾಕುತ್ತಿದೆ ಎಂಬುದು. ವಿಶೇಷ ಅಂದರೆ ಅವ್ರ ದೇವಸ್ಥಾನಕ್ಕೆ ಬಂದರೂ ಅಪ್ರದಕ್ಷಿಣೆ ಮಾಡ್ತಾರೆ ದೇವಸ್ಥಾನದಲ್ಲಿ ಆಚೆ ಹೊರಗಡೆ. ಸೊ ಈಗ ಅದು ಹೇಗೆ ಸುತ್ತೋದು ಅದೇ ಸುತ್ತಾ ಇದೆ. ಈಗ ಅವ್ರು ಹೇಗೆ ಸುತ್ತಾ ಇದ್ರು ಅದೇ ರೂಟಲ್ಲಿ ಅದು ಸುತ್ತುತ್ತೆ ಸರ್. ಅದು ದಿವಸಕ್ಕೆ ಒಂದು ದಿವಸನ ಒಂದು ಸರಿನಾದರೂ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾ ಇದ್ರು.
ಅವರು ಪ್ರದಕ್ಷಿಣೆ ಹಾಕುತ್ತಿರುವಂತೆಯೇ ಶ್ವಾನವೂ ಸಹ ಪ್ರದಕ್ಷಿಣೆ ಹಾಕುತ್ತಿದೆ. ಜೊತೆಗೆ ಕೃಷ್ಣಮೂರ್ತಿಯವರಿಗೆ ಒಂದು ಮಹತ್ತರವಾದ ಇಚ್ಛೆ ಇತ್ತು. ಆ ಇಚ್ಛೆಯೇ ರಾಜಗೋಪುರ ಕಟ್ಟಿಸುವುದು, ಜೊತೆಗೆ ಮಂದಿರದ ಆಗ್ನೇಯ ದಿಕ್ಕಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಂದಿರ ಕಟ್ಟುವುದು. ಅವರು ಯಾವ ಜಾಗವನ್ನ ತೋರಿಸಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಂದಿರವನ್ನ ಕಟ್ಟಬೇಕೆಂದು ಹೇಳುತ್ತಿದ್ದರೋ ಆ ಜಾಗದಲ್ಲಿ ಇದೀಗ ಒಂದು ಅಚ್ಚರಿ ಎದುರಾಗುತ್ತೆ. ಆ ಅಚ್ಚರಿಯೇ ಕೆಲವೊಮ್ಮೆ ಶ್ವಾನವು ಆ ಜಾಗದಲ್ಲಿ ನಿಂತು ಬೊಗಳುವುದು. ಅನಂತರ ಮಂದಿರದ ದ್ವಾರಕ್ಕೆ ಬಂದು ಬೊಗಳಿ ಎಲ್ಲರ ಗಮನವನ್ನು ಸೆಳೆಯುವುದು. ಜನ ಮುಂದೆನೂ ಅಲ್ಲೇ ಹೇಳ್ತಾ ಇದ್ರು, ನಮ್ಮ ಮುಂದೆನೂ ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಮಾಡಬೇಕಿಲ್ಲಿ, ನಾವು ಇದನ್ನು ಮಾಡಿಬಿಟ್ಟು ಒಂದು ರಾಜಗೋಪುರ ಆಗಬೇಕು ದೇವಸ್ಥಾನಕ್ಕೆ ಅಂತ ತುಂಬಾ ಹೇಳ್ತಾ ಇದ್ರು ಸರ್ ಅವರು. ಈಗ ನಾಯಿ ಪ್ರದಕ್ಷಿಣೆ ಮಾಡುತ್ತಲ್ವ, ಅದು ಪ್ರದಕ್ಷಿಣೆ ಮಾಡಬೇಕು ಈ ಜಾಗ ಬಂದಾಗೆ ಬೊಗಳುತ್ತೆ, ಅದು ಬೇರೆ ಇನ್ನೆಲ್ಲೂ ಬೊಗಳೋದಿಲ್ಲ. ಬಾಗಿಲ ಹತ್ರ ಬಂದು ಬೊಗಳುತ್ತೆ, ಇಲ್ಲಾಂದರೆ ಅವ್ರು ಎಲ್ಲಿ ಬೆಳಿ ತೋರಿಸ್ತಾ ಅದೇ ಜಾಗದಲ್ಲಿ ಬಂದು ಬೊಗಳುತ್ತೆ ಸರ್ ಅದು. ಬರುವ ಶ್ರಾವಣದ ನಂತರ ಲಕ್ಷ್ಮೀ ನರಸಿಂಹಸ್ವಾಮಿ ಮಂದಿರಕ್ಕೆ ಚಾಲನೆ ನೀಡಬೇಕು, ರಾಜಗೋಪುರಕ್ಕೆ ಚಾಲನೆ ನೀಡಬೇಕೆಂಬ ಒಂದು ಪರಮ ಇಚ್ಛೆ ಕೃಷ್ಣಮೂರ್ತಿಯವರದ್ದಾಗಿತ್ತು. ಅವರ ಆತ್ಮವೇ ಶ್ವಾನದಲ್ಲಿ ಸೇರಿಕೊಂಡು ಇಡೀ ಜನಸಮುದಾಯಕ್ಕೆ ಸಾರಿ ಸಾರಿ ಹೇಳುತ್ತಿದೆ ಎಂಬ ಮಾತು ಪ್ರಧಾನ ಅರ್ಚಕರದ್ದು. ನಮ್ಮಲ್ಲಿ ಅನ್ಸೋ ಮಟ್ಟಿಗೆ ಯಾಕಂದ್ರೆ ಅವ್ರದೇ ಒಂದು ಪ್ರತಿರೂಪ ಅಂತ ಅನ್ಸುತ್ತೆ ಸರ್ ಇದು. ಚಮತ್ಕಾರದ ರೀತಿಯಲ್ಲಿ ಈ ಶ್ವಾನವು ಮಹಾಲಕ್ಷ್ಮಿ ಮಂದಿರಕ್ಕೆ ಪ್ರದಕ್ಷಿಣೆ ಹಾಕುವುದರ ಜೊತೆಗೆ ಇಲ್ಲಿ ನೆಲೆಯೂರಿರುವ ತಾಯಿ ಮಹಾಲಕ್ಷ್ಮಿಯಿಂದ ನಡೆಯುತ್ತಿರುವಂತಹ ಪವಾಡಗಳಿಗೆ ಲೆಕ್ಕವಿಲ್ಲ. ಅಂತಹ ಪವಾಡಗಳಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನ ಕಂಡಿದ್ದಾರೆ, ಒಳಿತನ್ನ ಕಾಣುತ್ತಿದ್ದಾರೆ. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿರುವ ತಾಯಿ ಮಹಾಲಕ್ಷ್ಮಿ ಮಂದಿರದ ಗಳಿಗೆ ಉತ್ತರ ಹಿರಿಯ ರಾಜಕೀಯ ಮುಖಂಡ ಈ ಅಶ್ವಥ್ ನಾರಾಯಣ್ ರವರ ಅಜ್ಜಿ. ಒಟ್ಟು 130 ವರ್ಷಗಳ ಕಾಲ ಬದುಕಿದ್ದ ಅಶ್ವಥ್ ನಾರಾಯಣರ ಅಜ್ಜಿಯವರು ಸತ್ಯ ಮಾರ್ಗದಲ್ಲಿ ನಡೆದು ಜೀವನ ಸಾಗಿಸಿದಂಥವರು. ಅಜ್ಜಿಯವರಲ್ಲಿ ಒಂದು ಇಚ್ಛೆ ಇತ್ತು. ಆ ಇಚ್ಛೆಯೇ ಸಾರಕ್ಕಿಯ ಕೆರೆಯ ಕೋಡಿಯ ಬಳಿಯಲ್ಲಿ ಇದ್ದಂತಹ ವೀರಕಲ್ಲಿನ ಸ್ಥಳದಲ್ಲಿ ಒಂದು ಮಂದಿರವನ್ನ ಕಟ್ಟಬೇಕೆಂಬುದು. ಅಂತಹ ಇಚ್ಛೆಯಂತೆ ಅಶ್ವಥ್ ನಾರಾಯಣರು ಗ್ರಾಮಸ್ಥರ ನೆರವಿನೊಂದಿಗೆ ತಾಯಿ ಮಹಾಲಕ್ಷ್ಮಿಯ ವಿಗ್ರಹವನ್ನ ಸ್ಥಾಪಿಸಿ ಮಂದಿರವನ್ನ ಕಟ್ಟಿದ್ದರು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ. ಮಂದಿರದ ಬಳಿ ಶ್ವಾನದಿಂದ ಎದುರಾಗುತ್ತಿರುವಂತಹ ಚಕಿತವನ್ನ ಕಣ್ಣಾರೆ ವೀಕ್ಷಿಸಿದ ಅಶ್ವಥ್ ನಾರಾಯಣ್ ರವರು ಚಕಿತಗೊಂಡರು. ಅಲ್ಲ, ಹಾಗೆ ಏನೋ ಇದ್ರೆ ಅದಕ್ಕೆ ನೆರವೇರ್ಸೋಣ. ಅದ್ರ ಬಗ್ಗೆ ಎಲ್ಲರೂ ಸಹಕಾರ ಕೊಟ್ಟರೆ ಊರಿನೆಲ್ಲ ಅಪೇಕ್ಷೆ ಮೇರೆಗೆ ಏನಾದರೂ ಅಲ್ಲೇನಾದರೂ ಆ ಥರ ಇದ್ದರೆ ಮಾಡೋಣ. ಅಚ್ಚರಿ ಎಂಬಂತೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುತ್ತಿರೋ ಈ ಶ್ವಾನದ ದೇಹವನ್ನ ಕೃಷ್ಣಮೂರ್ತಿಯವರ ಆತ್ಮವು ಸೇರಿಕೊಂಡಿದೆ ಎಂಬ ಮಾತುಗಳ ಜೊತೆಗೆ ಕೃಷ್ಣಮೂರ್ತಿಯವರ ಇಚ್ಛೆ ಯಾವಾಗ ಈಡೇರುತ್ತೋ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಪುಟ್ಟೇನಹಳ್ಳಿಯ ಮಹಾಲಕ್ಷ್ಮಿಯ ಮಂದಿರದ ಬಳಿ ಶ್ವಾನವೊಂದು ಮಂದಿರಕ್ಕೆ ಪ್ರತಿದಿನ ಸಾವಿರಾರು ಪ್ರದಕ್ಷಿಣೆಗಳನ್ನ ಹಾಕುತ್ತಿದೆ.